ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಫಿನಾಲೆ ಬಂದೇ ಬಿಡ್ತು. ಸೊ 114 ದಿನದ ಜರ್ನಿ ಇದು. ಸೊ ಇವತ್ತು ನಾಳೆ ನಾವು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆನ ನೋಡ್ಬೋದು. ಸೊ 6 ಜನ ಇದ್ದಾರೆ ಫಿನಾಲೆ ಲಿಸ್ಟಲ್ಲಿ. ಸೊ ಪ್ರತಿ ವರ್ಷ 5 ಜನ ಇರ್ತಿದ್ರು, ಬಟ್ ಬಿಗ್ ಬಾಸ್ನ 10ನೇ ಸೀಸನ್ನ ಸ್ಪೆಷಲಾಗಿ 6 ಜನ ಇದ್ದಾರೆ ಈ ಸತಿ. ಸೊ ಪ್ರತಿಯೊಬ್ಬರ ಪೊಸಿಷನ್ ಏನೇನಿರುತ್ತೆ ಏನು ಅಂತ ನನ್ನ ಚಾನಲಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ಮೇಲೆ ಲೈವ್ ಅಪ್ಡೇಟ್ಸ್ ಇರಲ್ಲ, ಬಟ್ ಬಿಗ್ ಬಾಸಲ್ಲಿ ಇವಾಗ ಗ್ರ್ಯಾಂಡ್ ಫಿನಾಲೆ ಹೇಗೆ ನಡೀತಿದೆ ಏನು, ಹಾಗೆ ಯಾರ್ಯಾರು ಯಾವ ಪೊಸಿಷನಲ್ಲಿ ಬರ್ತಿದ್ದಾರೆ ಏನು ಅಂತ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತು ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ, ವೋಟಿಂಗ್ಸ್ ಎಲ್ಲರೂ ಇಷ್ಟಿಷ್ಟು ಬಂದಿದೆ, ಒಬ್ಬೊಬ್ಬರಿಗೆ ಇಷ್ಟು ಪರ್ಸೆಂಟೇಜ್ ಬಂದಿದೆ, ಇಷ್ಟು ಓಟ್ಸ್ ಬಂದಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಾಕ್ತಿದ್ದಾರೆ. ಪ್ಲೀಸ್ ಯಾರು ನಂಬೇಡಿ. ವೋಟಿಂಗ್ಸ್ನ ಅಷ್ಟು ಈಸಿಯಾಗಿ ಯಾರೂ ಬಿಟ್ಕೊಡಲ್ಲ. ಅದು ಬಿಗ್ ಬಾಸ್ ತಂಡದವರು ಖಂಡಿತವಾಗ್ಲೂ ಅವ್ರಿಗೂ TRP ಬೇಕು. ಮತ್ತು ಆ ಥರ ಎಲ್ಲ ರಿವೀಲ್ ಮಾಡಿ ಅವ್ರಿಗೆ ಏನು ಸಿಗೋಲ್ಲ. ಎಲ್ಲರ ಹತ್ರ ಗೊತ್ತಾಗ್ಬಿಟ್ರೆ ಈ ವಿಷಯಗಳು ಅವ್ರಿಗೆ ಕೂಡ ಲಾಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಅವ್ರ ಹತ್ರ ವೋಟಿಂಗ್ಸ್ನೆಲ್ಲ ಬಿಟ್ಕೊಡಲ್ಲ. ಎಷ್ಟೋ ಜನ ಇದು ಟ್ರಸ್ಟೆಡ್ ಸೋರ್ಸಿಂದ ಅಂತೆಲ್ಲ ಹಾಕ್ತಿರ್ತಾರೆ, ಬಟ್ ನಂಬಬೇಡಿ, ಯಾರೂ ಆ ಥರ ಎಲ್ಲ ಬಿಟ್ಕೊಡಲ್ಲ ವೋಟಿಂಗ್ಸ್ ಡಿಜಿಟ್ಸ್ನೆಲ್ಲ. ಸೊ ನಂಬರ್ಸ್ನ ಯಾರೂ ಬಿಟ್ಕೊಡಲ್ಲ. ಸೊ ಇವಾಗ ಸದ್ಯಕ್ಕೆ ಶೂಟಿಂಗ್ ನಡೀತಾ ಇದೆ. ಇವಾಗ ನನಗೆ ಬಂದಿರೋಂಥ ನ್ಯೂಸ್ ಪ್ರಕಾರ, ಆ್ಯಂಡ್ ಇದು ಕೂಡ ಟ್ರಸ್ಟೆಡ್ ನ್ಯೂಸೇ, ಯಾಕಂದರೆ ಬಂದಾಗಿದೆ ಅವ್ರ ಹೊರಗಡೆ. ಸೊ ಟಾಪ್ 6 ಬಂದಿರೋದು ತುಕಾಲಿ ಸಂತೋಷ್ ಅವರು. ಸೊ ತುಂಬಾ ಎಕ್ಸ್ಪೆಕ್ಟೆಡ್ ಅಂತ ನಂಗೆ ಅನಿಸುತ್ತೆ, ಯಾಕಂದರೆ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು. ಕೆಲವೊಂದಿಷ್ಟು ವಾರಗಳು ಅವರು ಸ್ವಲ್ಪ ವೀಕ್ ಆಗಿದ್ದು ಹೌದು, ಮತ್ತು ಅವರು ನಾಮಿನೇಷನ್ಸ್ ಎಲ್ಲ ಇರ್ತಿರ್ಲಿಲ್ಲ. ಸೊ ವೋಟಿಂಗ್ಸ್ ಅವರಿಗೆ ಸ್ವಲ್ಪ ಕಮ್ಮಿ ಇತ್ತು ಕೂಡ. ಸೊ ನಾನು ರೀಸೆಂಟ್ ವೀಡಿಯೋಸಲ್ಲಿ ಕೂಡ ನಾನು ಹೇಳಿದ್ದೆ. ಸೊ ತುಕಾಲಿ ಸಂತೋಷ್ ಅವರು ಟಾಪ್ 6 ತೊಗೊಂಡಿದ್ದಾರೆ. ಸೊ ಟಾಪ್ 6 ಪ್ಲೇಸ್ ಕೂಡ ಅಷ್ಟೇ ಕಮ್ಮಿ ಅಲ್ಲ, ಯಾಕಂದರೆ 17-19 ಜನದ ಮಧ್ಯಕ್ಕೆ 6th ಪ್ಲೇಸಲ್ಲಿ ಬರೋದು ಒಂದು ಒಳ್ಳೆಯ ವಿಷಯ. ಮತ್ತು ಅವರು ಡಿಸರ್ವ್ ಕೂಡ ಮಾಡ್ತಾರೆ ಟಾಪ್ 6ಅಲ್ಲಿ. ಯಾಕಂದರೆ ಅನಿಸ್ಬೋದು ಎಷ್ಟೊಂದು ಜನಕ್ಕೆ ಅವರು ಎಷ್ಟೊಂದು ಜನದ ಬಗ್ಗೆ ಫ್ಯಾನ್ಸ್ ಎಲ್ಲ ಇಲ್ಲ ಅವರಿಗೆ, ಬಟ್ ಆದರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಸ್ಟಾರ್ಟಿಂಗಿಂದ ಹೋಗ್ತಾ ಹೋಗ್ತಾ ಅವರು ಆಟದಲ್ಲೂ ತುಂಬ ಚೆನ್ನಾಗಿದ್ದರು. ಸ್ಟಾರ್ಟಿಂಗ್ ನನಗೂ ನಿಜವಾಗ್ಲೂ ಅವ್ರ ಆಟ ಇಷ್ಟ ಆಗ್ತಿರಲಿಲ್ಲ, ಯಾಕಂದರೆ ಕಾಮಿಡಿಯನ್ ಅಂದ ತಕ್ಷಣ ನಾನು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬೇರೆ. ಬಟ್ ನನಗೆ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗಿರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಅವ್ರ ಆಟ ಚೆನ್ನಾಗಾಯಿತು, ಮತ್ತು ತುಂಬಾ ಮೈಂಡ್ ಗೇಮ್ಸ್ ಯೂಸ್ ಮಾಡೋರು. ಸೊ ಡಿಸರ್ವ್ ಮಾಡ್ತಾರೆ ಟಾಪ್ 6 ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟಾಪ್ 5 ಯಾರು ಬರ್ತಾರೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಡಿಲ್ಲ, ಟೇಕ್ ಕೇರ್, ಬಾಯ್.